ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತಾಡ್ತಿರೋದು. ಹಿಂದೂ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ರವರ ಹೆಸರು ಅಷ್ಟರಲ್ಲೇ ಕೆಲವರಿಗೆ ಒಂಥರ ಬುಡಕ್ಕೆ ಬೆಂಕಿ ಬಿದ್ದಂಗಾಗುತ್ತೆ, ಇನ್ನು ಕೆಲವರಿಗೆ ಬುಡಾನೆ ಸುಟ್ಟು ಹೋಗ್ತಿದೆ ಅನ್ನಂಗಾಗುತ್ತೆ, ಮತ್ತಿನ್ನು ಕೆಲವರಿಗೆ ಎಲ್ಲೆಲ್ಲ ಬೆಂಕಿ ಬೀಳುತ್ತೆ. ಯಾಕಂದ್ರೆ ಅಷ್ಟು ನೇರ ರಾಜಕಾರಣಿ, ನೇರ ನುಡಿ ಮತ್ತು ನೇರ ಮಾತು, ರಾಜ್ಯ ಗಾಂಭೀರ್ಯ ಮತ್ತು ರಾಜಕಾರಣದಲ್ಲಿ ತನ್ನದೇ ಆದ ಶಕ್ತಿ ಮತ್ತು ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅನ್ನೋ ಗುರುತು. ಇದೆಲ್ಲವೂ ಕೂಡ ಯತ್ನಾಳ್ರವರನ್ನ ಮುಂದಿನ ದಿನಮಾನಗಳಲ್ಲಿ ಸಿಎಂ ಮಾಡಲಿದೆ. ಬುಲ್ಡೋಜರ್ ಬಾಬಾ ಆಗಲಿದ್ದಾರೆ. ಈ ಕರ್ನಾಟಕ ರಾಜ್ಯದಲ್ಲಿ ಬುಲ್ಡೋಜರ್ ಬಾಬಾ ಅಂದ್ರೆ ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ ಅನ್ನುವ ನಿಟ್ಟಿಗೆ ಬಂದಿದೆ. ಇದನ್ನೆಲ್ಲ ಕೇಳಿದಾಗ ಕೆಲವರ ಬುಡಕ್ಕೆ ಬೆಂಕಿ ಬೀಳುತ್ತೆ, ಇನ್ನು ಕೆಲವರು ಬುಡಾನೆ ಸುಟ್ಟು ಹೋಗುತ್ತೆ. ಅವರು ಬಹುತೇಕ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡೋಷ್ಟರಲ್ಲಿ ಯಾರ್ಯಾರು ಯತ್ನಾಳ್ರವರ ವಿರೋಧಿಗಳಿದ್ದೀರಿ ನಿಮ್ಗೆಲ್ಲರಿಗೂ ಕೂಡ ಬೆಂಕಿ ಬೀಳೋ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ನೀವು ಏನಂತಂದ್ರೆ ಪ್ಯಾಂಟ್ ರಿಮೂವ್ ಮಾಡಿ ನೀವು ಐಸ್ ಮೇಲೆ ಕುತ್ಕೊಂಡ್ರೆ ಬೆಟ್ರು ಅಂತ ನಾನು ಹೇಳ್ತೀನಿ. ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಕರ್ನಾಟಕದಲ್ಲಿ ಅದರದೇ ಆದ ಶಕ್ತಿ ಪ್ರದರ್ಶನ ಮತ್ತು ಹಿಂದುತ್ವದ ಗಟ್ಟಿ ನೆಲೆ ಮತ್ತು ತನ್ನದೇ ಆದ ಬುಲ್ಡೋಜರ್ ಬಾಬಾ ಶೈಲಿಯ ಮಾತುಗಳು ಮತ್ತು ನೇರ ನಿಟ್ಟಧೀರಂತರ ಅಂತ ಕರೀತಾರೆ. ನೇರ ನಿಟ್ಟಧೀರಂತರ, ನೇರ ನುಡಿ ಮಾತುಗಳು, ಯಾವನಿಗೂ ಹೆದರೋದಿಲ್ಲ. ಈಗ ನಾನು ಮಾತಾಡ್ತೀನಿ ನೋಡಿ, ಯಾವ ನನ್ನ ಮಗಳಿಗೂ ಹೆದರೋದಿಲ್ಲ ಅಂತ ಹಿಂಗೆ. ಬಸನಗೌಡ ಪಾಟೀಲ್ ಯತ್ನಾಳ್ ಇದೇ ತರ ಮಾತಾಡೋದು, ಯಾರಿಗೂ ಹೆದರೋದಿಲ್ಲ. ಈ ಕಾಂಗ್ರೆಸ್ನವರಿಗೆ ಮತ್ತೆ ಇನ್ನು ಉಳಿದಂತಹ ಅವರ ವಿರೋಧಿಗಳಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತಾರೆ. ಅವರು ಯಾವುದೇ ರೀತಿ ಭಯ ಭೀಕರ ಇಲ್ಲ. ಈಗ ಅದೇ ರೀತಿ ಮತ್ತೊಂದು ಹೆಜ್ಜೆಯನ್ನು ಇಡ್ತಾ ಇರುವಂತದ್ದು, JCPಗಳನ್ನ ತೆಗೆದುಕೊಂಡು ವಿಜಯಪುರದಲ್ಲಿ ಈಗ ಮತ್ತೊಂದು ಹಂತವನ್ನು ತಲುಪಿದ್ದಾರೆ ಬುಲ್ಡೋಜರ್ ಬಾಬಾ. ನಿಮಗೆಲ್ರಿಗೂ ಗೊತ್ತಿರಬೇಕು, ಈ ಹಿಂದುತ್ವ ಅಂದಾಗ ಬಸನಗೌಡ ಪಾಟೀಲ್ ಯತ್ನಾಳ್ ನೇರವಾಗಿ ಕರ್ನಾಟಕದಲ್ಲಿ ಮುಖ್ಯವಾಗಿ ಕಾಣಿಸ್ಕೊಡ್ತಾರೆ. ನೀವು ಬೇಕಂದ್ರೆ ಯಾವುದೇ ಪ್ಲಾಟ್ಫಾರ್ಮ್ ಅಲ್ಲಿ ಹೋಗಿ ಹಿಂದೂ ಹುಲಿ ಅಂತ ಸರ್ಚ್ ಮಾಡಿದ್ರೆ ಅಂದ್ರೆ ಅಲ್ಲಿ ಬಸನಗೌಡ ಯತ್ನಾಳ್ರವರ ಭಾವಚಿತ್ರ ಕಾಣಿಸುತ್ತೆ, ಅಥವಾ ಅವರು ಮಾತನಾಡಿರುವಂತಹ ಮಾತಿನ ರಾಜ್ಯ ಗಾಂಭೀರ್ಯ ಮಾತುಗಳು ಕೇಳಿಸುತ್ತೆ. ಯಾಕಂತಂದ್ರೆ ಜನರು ಅವರನ್ನ ಹಿಂದೂ ಹುಲಿ ಅಂತ ಕರೀತಾ ಇದ್ದಾರೆ. ಹಿಂದೂಗಳು ಅವರನ್ನ ಒಂದು ರಕ್ಷಣಾ ಕವಚ ಆಗಿ ಕಾಯ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಈ ಕನ್ನಡದ ಭೂಪಟದಲ್ಲಿ ಒಂದು ರೀತಿ ಬಾಬಾ, ಯಾವ ಬಾಬಾ? ಬುಲ್ಡೋಜರ್ ಬಾಬಾ. ಗೊತ್ತಲ್ಲ ಬುಲ್ಡೋಜರ್ ಬಾಬಾ ಅಂದ್ರೆ ಹೇಗೆ? ದೇಶ ದ್ರೋಹಿಗಳನ್ನ, ಪಾಕಿಸ್ತಾನಕ್ಕೆ ಘೋಷಣೆ ಕೂಗದಂತ ನಾಮರ್ದರನ್ನ ಮತ್ತು ರಾಜ್ಯದ ಜನತೆಗೆ ತೊಂದರೆ ಕೊಡುವಂತವರನ್ನ, ಹಿಂದೂಗಳಿಗೆ ತೊಂದರೆ ಕೊಡುವಂತವರನ್ನ ಇಂಥ ಬುಲ್ಡೋಜರ್ ಬಾಬಾ ಏನ್ ಮಾಡ್ತಾರೆ ಅಂದ್ರೆ ಹಡ್ಡಿ ಗರ 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 ಹಡ್ಡಿ ಮುಚ್ಚಿ ಮೇಲ್ಗಡೆ ಮಣ್ಣು ಮುಚ್ಚಿ ಬಿಡ್ತಾರೆ. ಅದು ಬುಲ್ಡೋಜರ್ ಬಾಬಾ ಅಂತ ಕರೀತಾರೆ. ಈಗ ಕರ್ನಾಟಕ ರಾಜ್ಯದಲ್ಲೂ ಕೂಡ ಒಬ್ಬ ಬುಲ್ಡೋಜರ್ ಬಾಬಾ ಇದ್ದು ಇಡೀ ರಾಜ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡ್ತಿದ್ದಾರೆ. ಮತ್ತದ್ರ ಜೊತೆಗೆ ಬುಲ್ಡೋಜರ್ ಬಾಬಾನ ಅವತಾರದಲ್ಲಿರುವಂತ ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ರೀಗ ದೊಡ್ಡ ಮಟ್ಟದಲ್ಲಿ ಶಕ್ತಿ ಪ್ರದರ್ಶನ ಇದೆ. ವಿಜಯಪುರದಲ್ಲಿ ಎಷ್ಟೋ JCPಗಳ ಮುಖಾಂತರ ಅವರನ್ನ ಬರಮಾಡಿಕೊಳ್ಳಲಾಯಿತು, ಆಮೇಲೆ ಅವರನ್ನ ಒಂದು ರೀತಿ ಖುಷಿ ಪಡಿಸಲಾಯಿತು, ಆಮೇಲೆ ಬುಲ್ಡೋಜರ್ಗಳಿಂದಲೇ ಅವರಿಗೆ ಸತ್ಕಾರ ಸನ್ಮಾನಗಳಾಯಿತು. ಇದೆಲ್ಲ ನೋಡ್ತಾ ಇರ್ತೀರಿ ನೀವು. ಇನ್ನೊಂದು ಅವರು ಹೇಳಿದಾಗೆ 2028ರಲ್ಲಿ 11 JCPಗಳ ಪೂಜೆ, ಮುಖ್ಯಮಂತ್ರಿ ಸ್ಥಾನ ಇವೆಲ್ಲವೂ ಕೂಡ ಆಗುವಂತ ಸಾಧ್ಯತೆ ಇದೆಯಾ ಹೇಗೆ ಅನ್ನುವಂಥದ್ದನ್ನು ಕೂಡ ನಿಮಗೆ ಸವಿಸ್ತಾರವಾಗಿ ತೋರಿಸ್ತಾ ಹೋಗ್ತೇನೆ. ನಿಮಗೆ ಗೊತ್ತಿದೆ ಬುಲ್ಡೋಜರ್ 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 ಬಾಬಾ ಇದೆಲ್ಲಿ ಕೇಳಿಸ್ ಬಂದಿತ್ತು? ಯೋಗಿ ಆದಿತ್ಯನಾಥ್. ಎರಡನೆಯ ಯೋಗಿ ಆದಿತ್ಯನಾಥ್ ಅನ್ನೋಕ್ಕಾಗಲ್ಲ. ಈಗ ಯೋಗಿ ಆದಿತ್ಯನಾಥ್ ರವರಷ್ಟೇ ಪ್ರಬಲಶಾಲಿ ಮತ್ತು ಪವರ್ ಮತ್ತು ಅಷ್ಟು ಧೀಮಂತ ನಾಯಕನಾಗಿ ಕರ್ನಾಟಕ ರಾಜ್ಯದಲ್ಲಿ ಬೆಳೀತಾ ಇರೋದು ರಿಯಾಲಿಟಿ ಅಂಡ್ ಅದರದೇ ಆದಂತಹ ಒಂದು ಪವರ್ಫುಲ್ ಲೀಡರ್ ಕರ್ನಾಟಕ ಹಿಂದೂ. ಒಂದು ರೀತಿ ಒಂದು ಗಣ್ ಅಂತಾನೆ ಹೇಳ್ಬೋದು, ಹಿಂದೂ ಗಣ್ಣದು ಬಸನಗೌಡ ಪಾಟೀಲ್ ಯತ್ನಾಳ್ ಫೈರ್ ಬ್ರ್ಯಾಂಡ್. ಸ್ವಲ್ಪ ಯಾಮಾರ್ದ್ರು ಫೈರ್ ಮಾಡ್ಬಿಡತ್ತೆ, ಹುಷಾರಾಗಿಬಿಡಿ. ಯಾಕಂದ್ರೆ ಯತ್ನಾಳ್ ಕೆಪಾಸಿಟಿ ಇದೆ. ಇದೆಲ್ಲ ಇರಲಿ, ಇನ್ನೇನ್ ನೇರವಾಗಿ ವಿಷಯ ಇದೆ ಅದನ್ನ ನಿಮ್ ಜೊತೆಗೆ ನಾನು ಹಂಚ್ಕೊಡ್ತೀನಿ. ಏನ್ ಗೊತ್ತಾ, ಕರ್ನಾಟಕದಲ್ಲಿ ಈ ವಿಜಯಪುರ, ಯಾವ ವಿಜಯಪುರ? ವಿಜಯಪುರ, ಐತಿಹಾಸಿಕ ನಗರಿ ವಿಜಯಪುರ. ಈ ವಿಜಯಪುರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳರ ಹೆಸರು, ಬಸನಗೌಡ ಪಾಟೀಲ್ ಯತ್ನಾಳರ ಭಾವಚಿತ್ರಗಳು ರಾರಾಜಿಸುತ್ತಿರ್ತವೆ. ಅವರನ್ನ ಕೊಂಡಾಡಿಕೊಳ್ಳಿಕ್ಕೆ ಇಡೀ ಹಿಂದುತ್ವ ಜನಗಳೀಗ ಮೆಚ್ಚಿ ನಿಂತಿದ್ದಾರೆ. ಯಾಕೆ ಗೊತ್ತಾ? ಮುಂದಿನ 2028ರ ಚುನಾವಣೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಬಸನಗೌಡ ಪಾಟೀಲ್ ಯತ್ನಾಳರು. ಹಾಗೇ ಆಗ್ತಾರೆ ಅನ್ನುವ ನಂಬಿಕೆ. ಇನ್ನೊಂದು ವಿಚಾರ,
ಬಸನಗೌಡ ಪಾಟೀಲ್ರವರು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೆ ಆದರೆ ಮುಂದಿನ ರಾಜಕೀಯ ಭವಿಷ್ಯ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಅವ್ರದ್ದು. ನಿನ್ ಭವಿಷ್ಯಗಲ್ಲ ಅಂತ ಕೇಳಬೇಡಿ. ಸೊ ಅರ್ಥ ಮಾಡಿಕೊಂಡ್ರೆ ಅರ್ಥ ಆಗುತ್ತೆ ನೋಡಿ. 2028 ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕರೆದು ನಿಮಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತೀವಿ, ಆರಿಸ್ಕೊಂಡ್ ಬಂದ್ರೆ ಅಂತ ಹೇಳಿದ್ರೆ ಮಾತ್ರ ಬಿಜೆಪಿಗೆ ಹೋಗ್ಬೇಕು ಯತ್ನಾಳಪ್ಪಾಜಿ ಅವರು. ಸೊ ಒಂದು ವೇಳೆ ಅವರು ಕರೀದೇ ಇದ್ರೆ, ಹೊಸ ಪಕ್ಷವನ್ನ ಕಟ್ಟಿದ್ದೆ ಆದ್ರೆ, ಜೆಸಿಬಿ ಪಾರ್ಟಿ ಅಂತ ಏನಾದ್ರು ಹುಟ್ಟು ಹಾಕಿದ್ದೆ ಆದ್ರೆ ನಿಜಕ್ಕೂ ಕೂಡ ಆ ಪಕ್ಷ ಬಲವಾಗಿ ಗೆದ್ದು ಬಿಡುತ್ತೆ. ಆ ಕಡೆ ಆ ಪಕ್ಷಕ್ಕೂ ಮೆಜಾರಿಟಿ ಇಲ್ಲ, ಈ ಕಡೆ ಈ ಪಕ್ಷಕ್ಕೂ ಮೆಜಾರಿಟಿ ಇಲ್ಲ, ಮಧ್ಯದಲ್ಲಿ ಯತ್ನಾಳ್ ಅವ್ರಿಲ್ದೆ ಯಾವುದೇ ಪಕ್ಷ ಮೆಜಾರಿಟಿ ಆಗೋದಿಲ್ಲ. ಆ ತರ ಆಗಿ ನಿಂತ್ಕೊಳ್ಳೋದಂತೂ ಡೆಫಿನೆಟ್ಲಿ. ಬುಲ್ಡೋಜರ್ಗಳು ಸೊಂಡಿ ಎತ್ತಿ ಮೇಲ್ಗಡೆ ಬುಸ್ ಅನ್ನುವಷ್ಟರಲ್ಲೇ ಆಲ್ರೆಡಿ ದೇಶದ ವಿರೋಧಿಗಳು, ದೇಶದ ಶತ್ರುಗಳು, ದೇಶದ ಹಿತಘಾತಕರು ಇವರೆಲ್ಲರೂ ಕೂಡ ಪ್ರಾಣ ಕಳ್ಕೊಂಡಿರ್ತಾರೆ. ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಮಹತ್ವವನ್ನ ಬೆಳೆಸಿ ಮಹತ್ವದ ನಿರ್ದಿಷ್ಟ ಹೆಜ್ಜೆಯನ್ನ ಇಡ್ತಾ ಇರೋದು ಯತ್ನಾಳಪ್ಪಾಜಿ. ಯತ್ನಾಳ್ ಅವರನ್ನ ಯಾಕೆ ಜನ ಕೊಂಡಾಡ್ತಾರೆ? ಅವ್ರು ಬಂದಾಗ ಸಿಳ್ಳೆ ಚಪ್ಪಾಳೆಗಳು ಬೀಳುತ್ತೆ. ನೀವು ನೋಡಿ, ರಾಜ್ಯದ ಮುಖ್ಯಮಂತ್ರಿ ಬಂದಾಗ ಇಲ್ಲ ಸಿಳ್ಳೆ ಚಪ್ಪಾಳೆ, ರಾಜ್ಯದ ಉಪಮುಖ್ಯಮಂತ್ರಿ ಬಂದಾಗಿಲ್ಲ ಸಿಳ್ಳೆ ಚಪ್ಪಾಳೆ, ಅದೇ ವಿಜಯಪುರದ MP ಪಾಟೀಲ್ ಬಂದಾಗಿಲ್ಲ ಸಿಳ್ಳೆ ಚಪ್ಪಾಳೆ. ಆದ್ರೆ ಬಸನಗೌಡ ಪಾಟೀಲ್ ಬರೋದು ಬೇಡ, ಅವ್ರ ಹೆಸರು ಹೇಳಿದ್ರೆ ಸಿಳ್ಳೆ ಚಪ್ಪಾಳೆಗಳು, ಅವ್ರ ಹೆಸರು ಹೇಳಿದ್ರೆ ಕೂಗು, ಅವ್ರ ಹೆಸರು ಹೇಳಿದ್ರೆ ಸಿಳ್ಳೆ, ಅವ್ರ ಹೆಸರು ಹೇಳಿದ್ರೆ ಆ ಕತ್ತು, ಆ ಸೌಂಡು, ಅದೆಲ್ಲವೂ ಕೂಡ ಹೇಳಿಕೊಡುತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್. ವೆರಿ ವೆರಿ ಇಂಪಾರ್ಟೆಂಟ್ ಕರ್ನಾಟಕ ರಾಜ್ಯಕ್ಕೆ ಮತ್ತು ಕರ್ನಾಟಕದ ಹಿಂದೂಗಳಿಗೆ ಅಂತಹ ಮಹತ್ವವಾದಂತಹ ಲಕ್ಷಣವನ್ನು ಹೊಂದ್ಕೊಂಡಿರೋದು ಬಸನಗೌಡ ಪಾಟೀಲ್ ಯತ್ನಾಳ್. ಇವತ್ತು ಎಲ್ಲ ರಾಜಕೀಯದವರನ್ನು ಮೀರಿಸ್ಬಿಟ್ಟಿದ್ದಾರೆ ನೋಡಿ. ಇವರಿಗೆ ರಾಜ್ಯದಲ್ಲಿ ಅಡ್ಜಸ್ಟ್ಮೆಂಟ್ ಗಿರಾಕಿ ಅನ್ಸ್ಕೊಳ್ಳೋಕೆ ಇಷ್ಟಾನೇ ಇಲ್ಲ. ಇವ್ರ ಅಡ್ಜಸ್ಟ್ಮೆಂಟ್ ಯಾರ ಜೊತೆಗೂ ಮಾಡ್ಕೊಳ್ಳೋದಿಲ್ಲ. ಅಡ್ಜಸ್ಟ್ಮೆಂಟ್ ಆಗೋ ಅವಶ್ಯಕತೆ ಯತ್ನಾಳ್ ಅವ್ರಿಗೆ ಬರೋದು ಇಲ್ಲ. ಸೊ ಆ ತರ ಇವರು ಒಂದು ಮಾತು ಹೇಳ್ಬಿಡ್ತೀನಿ, ಭಾರತೀಯ ಜನತಾ ಪಾರ್ಟಿಗೆ ಇವರನ್ನ ವಾಪಸ್ ಕರ್ಕೊಳ್ಳದೆ ಇರೋದಕ್ಕೆ ಆಗಿರುವಂತ ಕಾರಣಗಳು, ಹೇಗೆ ಊಟಕ್ಕೆ ಉಪ್ಪಿಲ್ಲ ಅಂತಂದ್ರೆ ಹೇಗೆ ಆ ಊಟ ತನ್ನ ರುಚಿಯನ್ನ ಕಳ್ಕೊಳ್ಳುತ್ತೆ, ಹಾಗೆ ಇವತ್ತು ಬಿಜೆಪಿ ಯತ್ನಾಳ್ರವ್ರು ಇಲ್ಲದೆ ತಮ್ಮ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದ್ದಾರೆ. ಟೀ ಬಿಸಿಯಾಗಿದ್ದಾಗಲೇ ಕುಡಿಬೇಕು. ಯತ್ನಾಳ್ರವರು ಪಕ್ಷ ಕಟ್ಟಕ್ಕಿಂತ ಮುಂಚೆನೆ ಅವ್ರನ್ನ ರಿಟರ್ನ್ ಮಾಡ್ಕೋಬೇಕು. ಅದು ಬಿಟ್ಟು ಆಮೇಲೆ ಯಾಮಾರಿದ್ರೆ ಯತ್ನಾಳ್ ಪಕ್ಷ ಕಟ್ಟಿದ್ರೆ ಬಿಜೆಪಿಗೂ ಹೊಡ್ತಾ, ಕಾಂಗ್ರೆಸ್ಗೂ ಹೊಡ್ತಾ, JDSಗೂ ಹೊಡ್ತಾ, ಎಲ್ರಿಗೂ ಹೊಡ್ತಾ. ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಟಾಪ್ ಅಲ್ಲಿರುವಂತ ರಾಜಕಾರಣಿ. ಸ್ವಲ್ಪ ಯಾಮಾರಿದ್ರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ, ರಾಜ್ಯದಲ್ಲಿ ಇವರದೇ ಅಧಿಕಾರ ಪಡಿತಾರೆ. ಸ್ವಲ್ಪ ಎಡವಿದ್ರು ಬಿಜೆಪಿ ಮಕಾಡೆ ಮಲಗತ್ತೆ, ಕಾಂಗ್ರೆಸ್ ಅಂತೂ ದಿಕ್ಕಿಗೆ ಕನ್ಸಲ್ಲ, ಬಸನಗೌಡ ಪಾಟೀಲ್ ಯತ್ನಾಳ್ ಮುಖ್ಯಮಂತ್ರಿ ಆಗದೆ ಬಿಡೋದಿಲ್ಲ. ಇದು ಏನು ಎಂತ ಅಂತ ನಿಮ್ಗೂ ಕೂಡ ಗೊತ್ತಾಗತ್ತೆ ಮುಂದೆ 2028ರಲ್ಲಿ. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿಯನ್ನ ಇವ್ರನ್ನ ಉಚ್ಚಾಟನೆ ಮಾಡಿದ ಮೇಲೂ ಕೂಡ ಬಗ್ಲಿಲ್ಲ, ಯಾರಿಗೂ ತಲೆ ಬಾಗ್ಲಿಲ್ಲ. ಅದು ಕಂಡ್ರಿ ರಾಜಕಾರಣದಲ್ಲಿ ಬೇಕಾಗಿರೋದು. ಯಾಕೆ ಬಸನಗೌಡ ಪಾಟೀಲ್ ಯಾವಾಗ್ಲೂ ಒಂದು ನೇರು ನುಡಿ, ಯಾರಿಗೂ ತಲೆ ಬಾಗಲ್ಲ, ಒಂಥರ ಗತ್ತಲ್ಲಿರ್ತಾರೆ ಅಂದ್ರೆ ಅವ್ರು ಯಾರ್ದು ಲೂಟಿ ಮಾಡಿ ಬೆಳೆದವ್ರಲ್ಲ ರೀ. ಅವ್ರು ಯಾರ್ದು ತಿಂದು ಲೂಟಿ ಮಾಡಿ ಜನಗಳ ಬಗ್ಗ ಬೆಳೆದು ಅಥವಾ ರಾಜಕಾರಣಿಗಳ ತರ ಅಭಿವೃದ್ಧಿ ಹಣಕಾಸನ್ನ ತಿನ್ಕೊಂಡು ಬೆಳೆದಂತವ್ರಲ್ಲ ಅವರು. ಅವ್ರದೇ ಆದ ಸಾಕಷ್ಟು ಬಿಸ್ನೆಸ್ಗಳಿವೆ. ಸೊ ಅದ್ರ ಜೊತೆಗೆ ಅವರು ಕಾಯ್ತಿರ್ತಕ್ಕಂತಹ ಅವರನ್ನ ಕಾಯ್ತಾ ಇರುವಂತಹ ದೈವಶಕ್ತಿ, ಕಾಮಧೇನು ದೈವಶಕ್ತಿ ರೀ. ಅಂತವ್ರಿಗೆ ಏನ್ರಿ ಆಗತ್ತೆ? ಅದಕ್ಕೆ ಕಣ್ರಿ ಅವರು ಅಷ್ಟು ಬಲಶಾಲಿ ಆಗಿರೋದು. ಕಾಮಧೇನು ಶಕ್ತಿ ಇದೆ ಅವ್ರ ಹಿಂದೆ, ಅವರ ಕುಟುಂಬಕ್ಕೆ. ಅದಕ್ಕೆ ಕಣ್ರಿ ಅವರು ಯಾವಾಗಲೂ ಕೂಡ ನೇರವಾಗಿ ಮಾತಾಡೋದು. ಅದಕ್ಕೆ ಕಣ್ರಿ ಅವರು ಬುಲ್ಡೋಜರ್ ಬಾಬಾ ಆಗ್ತಿತ್ತು. ಅವರು ನಿಜವಾಗ್ಲೂ ಕರ್ನಾಟಕದಲ್ಲಿ ಬುಲ್ಡೋಜರ್ ಬಾಬಾನೇ. ಅವ್ರನ್ನ ತಡೆಯೋ ಶಕ್ತಿ ಯಾರಿಗೂ ಇಲ್ಲ. ಯತ್ನಾಳ್ ಅಂದ ಕೂಡಲೇ ಕೆಲವ್ರಿಗೆ ಉರಿ ಬಿಡುತ್ತೆ, ಯತ್ನಾಳ್ ಅಂದ ಕೂಡಲೇ ಕೆಲವ್ರಿಗೆ ಬೆಂಕಿ ಬೀಳುತ್ತೆ, ಯತ್ನಾಳ್ ಅಂದ ಕೂಡಲೇ ಕೆಲವ್ರಿಗೆ ತಿಕ್ಕಕ್ಕೆಲ್ಲ ಬೆಂಕಿ ಬಿದ್ದು ಬಿಡುತ್ತೆ. ಆದ್ರೆ ಯತ್ನಾಳ್ ಇಸ್ ವೆರಿ 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 ಇಂಪಾರ್ಟೆಂಟ್ ಇಸ್ ಕರ್ನಾಟಕಕ್ಕಂತ ವ್ಯಕ್ತಿ ಬೇಕು ರೀ ಅಂತ ಹೇಳೋ ಜನಗಳು ತುಂಬಾ ಇದ್ದಾರೆ. ಕರ್ನಾಟಕದಲ್ಲಿ 2028ಕ್ಕೆ ಅವ್ರನ್ನ ಮುಖ್ಯಮಂತ್ರಿ ಆಗಿ ನೋಡ್ಬೇಕಂತೂ ಒಬ್ಬರಿಬ್ಬರು ಕನಸಲ್ಲ, ಇಡೀ ಕರ್ನಾಟಕ ರಾಜ್ಯದ ಹಿಂದೂಗಳ ಕನಸು. ಸೊ ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಸೊ ನಿಮ್ಗೆ ಗೊತ್ತಾಯ್ತಲ್ಲ, ಬುಲ್ಡೋಜರ್ ಬಾಬಾ ಅಂದ್ರೆ ಅದೊಂಥರ ರಾಜ್ಯದಲ್ಲಿ ಗತ್ತು ಗಾಂಭೀರ್ಯನ ಹೊತ್ಕೊಂಡು ತಿರುಗ್ತಾ ಇರೋದು ಅಂತ. ಹಿಂದೂ ಅಂದಾಗ ಬಸನಗೌಡ ಪಾಟೀಲ್ ಯತ್ನಾಳ್ ಅಂದ್ರೆ ಹಿಂದೂ ಅನ್ನೋ ಲೆಕ್ಕಕ್ಕೆ ಬಂದುಬಿಟ್ಟಿದೆ. ಒಂದು ದೊಡ್ಡ ಮಟ್ಟದ ಶೃಂಗಾರ, ದೊಡ್ಡ ಮಟ್ಟದ ಸಭೆ, ದೊಡ್ಡ ಮಟ್ಟದ ಎಲ್ಲ ಕಡೆನೂ ಕೂಡ ಎಲ್ಲೇ ಹೋಗ್ಲಿ ಯತ್ನಾಳ್ ಬರ್ತಾರೆ ಅಂದ್ರೆ ಅಲ್ಲಿ ಗತ್ತಿರುತ್ತೆ, ಅಲ್ಲಿ ಜನ ಇರುತ್ತೆ, ಜನರ ಸಿಳ್ಳೆ ಚಪ್ಪಾಳೆಗಳು ಇದ್ದೇ ಇರುತ್ತೆ. ಅದು ಬಸನಗೌಡ ಪಾಟೀಲ್ ಯತ್ನಾಳ್ಗಿರೋ
ಕೆಪಾಸಿಟಿ. ಇವತ್ತು ಇನ್ನೊಂದು ನಿಮ್ಗೆ ಹೇಳ್ಬಿಡ್ತೀನಿ ನಾನು. ನೋಡಿ, ಮುಂಚೆ ಎಲ್ಲರೂ ಯಾವುದೋ ಒಂದು ವೇದಿಕೆ ಮೇಲೆ ಎಲ್ಲರೂ ಸೇರ್ಕೊಂಡಿರ್ತಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಭಾಷಣ ಕೊನೆಗೆ ಹಾಕ್ತಾರೆ. ಯಾಕೆ ಅಂತ ನಿಮ್ಗೆ ಗೊತ್ತಾ? ಅವ್ರು ಮಾತಾಡ್ಬಿಟ್ರೆ ಅಲ್ಲಿಂದ ಜನ ಎದ್ದು ಹೋಗ್ತಾರೆ ಅಂತ. ಸೊ ಅದಕ್ಕಿಂತ ಮುಂಚೆ ಇವರೆಲ್ಲರನ್ನು ಮಾತಾಡಿಸಾದ್ಮೇಲೆ ಯತ್ನಾಳ್ ಅವ್ರಿಗೆ ಭಾಷಣ ಕೊಡ್ತಾರೆ. ಕಾರಣ ಜನ ಎದ್ದು ಹೋಗ್ಬಾರ್ದು ಅಂತ. ಸೊ ಅವ್ರಿಗಿರೋ ಕೆಪಾಸಿಟಿ ರೀ ಅದು. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅದು ಮುಖ್ಯ, ಅದು ಗತ್ತು ಅವ್ರದ್ದು. ಏನ್ ಹೇಳ್ತೀರಾ ಇದಕ್ಕೆ? ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಅಭಿಮಾನಿಗಳಾಗಿದ್ರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮಾಡ್ಕೊಂಬಿಡಿ, ಹಿಂದೆ ಮುಂದೆ ನೋಡಬೇಡಿ, ಆಯ್ತಾ? ಸೊ ಓಕೆ, ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಮತ್ತೊಂದು ಸುದ್ದಿಯೊಂದಿಗೆ ಭೇಟಿ ಮಾಡ್ತೀನಿ.